ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌರುಷಶ್ಚೈವ ಚವನೋ ಯವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ. ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ಪ್ರಿಯ ವೀಕ್ಷಕರೇ, ಭಗವಂತ ಶುಭವನ್ನು ಉಂಟು ಮಾಡಲಿ. ವಿಶೇಷವಾಗಿ ಮಕರ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವನ್ನು ಗಮನಿಸೋಣ. ಹೇಗಿದೆ? ಏನಾದರೂ ಶುಭವಾಗ್ತದೆಯಾ, ಲಾಭವಾಗುತ್ತಾ, ಅಥವಾ ಇನ್ನಾದರೂ ಜೀವನದಲ್ಲಿ ಅನುಕೂಲತೆಗಳು ಇದೆಯಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆ ಅಂತಂದರೆ, ಇದು ನಾವು ಹೇಳುವಂಥದ್ದು ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯ ಅಂಥೇಳಿ. ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ, ಧನಿಷ್ಠಾ ನಕ್ಷತ್ರ 1, 2 ಪಾದದವರು ನೀವು ವಿಡಿಯೋ ಮುಗಿಯವರೆಗೂ ಕೂಡ ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳಲಿಕ್ಕಿದ್ದೇನೆ. ಯಾಕಂದರೆ ಜಾತಕದಕ್ಕಿಂತನೂ ಕೂಡ ಈ ಗೋಚಾರದಲ್ಲಿ ಕೆಲವೊಂದು ಫಲಗಳು ಬೇಗನೆ ಆಗಿಬಿಡುತ್ತದೆ. ಹಾಗಾಗಿ ದಶಾಭುಕ್ತಿಗಳ ಮೇಲೆ ಸಂಪೂರ್ಣವಾದಂಥ ಫಲ ಆದರೂ ಕೂಡ ಗೋಚಾರ ಫಲಗಳು ಏನಿದೆ, ಏನಾದರೂ ಲಾಭವಾಗುತ್ತಾ, ಅನುಕೂಲವಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಗ್ರಹಸ್ಥಿತಿ ಹೇಗಿದೆ? ವಕ್ರವಾದಂಥ ಒಂದು ಶನಿ ರಾಶಿಯ ಒಂದು ಪರಿಸ್ಥಿತಿಯಲ್ಲಿದ್ದಾನೆ. ಹಾಗೆ ನೋಡಿ, ನಿಮಗೆ ಪಂಚಮದಲ್ಲಿ ಇಷ್ಟು ದಿವಸ ಗುರುಬಲ ಇತ್ತು. ಪಂಚಮದಲ್ಲಿರುವಂತಹ ಗುರು ಚತುರ್ಥಕ್ಕೆ ಬರ್ತಾ ಇದ್ದಾನೆ ವಕ್ರವಾಗಿ. ಅವನು 9ನೇ ತಾರೀಕು ಅನಂತರದಲ್ಲಿ ಬರ್ತಾನೆ. ಹಾಗೆ ಇನ್ನು ಷಷ್ಠದ ಕುಜ, ಇನ್ನು ಸಪ್ತಮ ಅಷ್ಟಮದ ನವಮದಲ್ಲಿ ಕೇತು, ಹಾಗೆ ಏಕಾದಶದ ರವಿ ಬುಧರು, ಹಾಗೆ 12ನೇ ರಾಶಿಯ ಸಂಬಂಧವಾದಂತಹ ಕುಜನೂ ಕೂಡ ಈಗ ಸದ್ಯಕ್ಕೆ ನಿಮಗೆ ಷಷ್ಠದಲ್ಲಿದ್ದಾನೆ. ಷಷ್ಠದ ಕುಜ ಹೇಳುವಂಥವನು ಬಹಳ ಒಳ್ಳೆಯ ರೀತಿಯಾದಂಥ ಫಲಗಳನ್ನು ಕೊಡುವಂಥವನು. ಹೀಗೆಲ್ಲ ಇದೆ ನಿಮಗೆ. ಇನ್ನು ನೋಡಿ, ಅಕ್ಟೋಬರ್ ತಿಂಗಳಲ್ಲಿ ಯಾವುದಪ್ಪ ಹಬ್ಬ ಹರಿದಿನಗಳು ವಿಶೇಷ ಅಂತಂದರೆ, 2ನೇ ತಾರೀಕಿಗೆ ಮಹಾಲಯ ಅಮಾವಾಸ್ಯೆ ಇದೆ. ವಿಶೇಷವಾಗಿ ಪೂಜಾ ಪುನಸ್ಕಾರವನ್ನು ಮಾಡುವಂಥದ್ದು. ಹಾಗೆ 3ನೇ ತಾರೀಕಿಂದ ನವರಾತ್ರಿ ವಿಶೇಷವಾದಂಥ ಉತ್ಸವಗಳು ಆರಂಭ ಆಗುವಂಥದ್ದು. ನವರಾತ್ರಿಯ ಫಸ್ಟ್ ದಿವಸ 3ನೇ ತಾರೀಕು. ಹಾಗೆ ಇನ್ನು 9ನೇ ತಾರೀಕು ಸರಸ್ವತಿ ಪೂಜೆ ಮಾಡುವಂಥದ್ದು. 10ನೇ ತಾರೀಕು ಕಾಳರಾತ್ರಿಯ ಪೂಜೆ. ಹಾಗೆ 11ನೇ ತಾರೀಕಿಗೆ ದುರ್ಗಾಷ್ಟಮಿ ಇದೆ. 12ನೇ ತಾರೀಕು ವಿಜಯದಶಮಿ ಇದೆ. ಹಾಗೆ ಇನ್ನು 17ನೇ ತಾರೀಕಿಗೆ ಸಂಕ್ರಾಂತಿ. 15ಕ್ಕೆ ಮಹಾಪ್ರದೋಷವೂ ಕೂಡ ಇದೆ. 16ಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿಯ ರಥ. 20ನೇ ತಾರೀಕಿಗೆ ಸಂಕಷ್ಟರ ಚತುರ್ಥಿ. ಅನಂತರ 24ಕ್ಕೆ ಹಾಸರಾಂಬಾ ದರ್ಶನ. 28ಕ್ಕೆ ಸರ್ವೇಶಾಂ ಏಕಾದಶಿ. 29ಕ್ಕೆ ಮಹಾಪ್ರದೋಷ. 30ನೇ ತಾರೀಕಿಗೆ ನೀರು ತುಂಬುವಂಥ ಹಬ್ಬ ಇದೆ. 31ಕ್ಕೆ ನರಕ ಚತುರ್ದಶಿ, ಧನಲಕ್ಷ್ಮಿ ಪೂಜೆ ಮಾಡುವಂಥದ್ದು. ಹೀಗೆ ನೋಡಿ, ದೀಪಾವಳಿಯು ಕೂಡ ಮುಂದಿನ ತಿಂಗಳಿಗೆ ಬರುತ್ತೆ. ಒಟ್ಟಿನಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಏನಪ್ಪ, ಯಾಕಂದರೆ ಮಕರ ರಾಶಿ ಅಂದ ತಕ್ಷಣವೇ ಏನಾಗಿದೆ ಅಂತಂದರೆ, ಒಂದು ಹಂತಕ್ಕೆ ಚಿಂತೆ, ಟೆನ್ಷನ್ನು, ಒತ್ತಡಗಳು ಹೀಗೆಲ್ಲ ನಿಮ್ಗೆ ಆಗ್ತಾ ಇದೆ. ಏನಾದರೂ ಅನುಕೂಲತೆಗಳಾಗತ್ತಾ, ಅಥವಾ ಒಳ್ಳೆ ರೀತಿಯಾದಂಥ ಫಲಗಳಿದೆಯಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವು ಗಮನಿಸೋಣ. ನೋಡಿ, ಗುರುವು ಚತುರ್ಥಕ್ಕೆ ಕುಜನ ಮನೆಗೆ ಬಂದ ತಕ್ಷಣವೇ ವಕ್ರವಾಗಿ ಒಂದು 7-8 ನಿಮ್ಮ ಜೀವನದ ಬಹಳ ಬದಲಾವಣೆಗಳನ್ನು ನೀವು ಕಾಣುವಂಥ ಸಾಧ್ಯತೆಗಳಿದ್ದಾವೆ. 1ನೇ ಬದಲಾವಣೆ ಏನು? ಕಾನೂನಿನ ತೊಡಕುಗಳು, ಕಾನೂನಿನ ಸಂಬಂಧವಾದಂಥ ತೊಂದರೆಗಳಿದ್ದರೆ ಸ್ವಲ್ಪ ಪರಿಹಾರವಾಗಿ ಒಂದು ಮುಗಿಯುವಂಥ ಹಂತಕ್ಕೆ ಬರ್ತದೆ ಅಂತೇಳಿ ಹೇಳಬಹುದು. ಎಷ್ಟೋ ಜನ ಈ ಮಕರ ರಾಶಿಯವರಿಗೆ ಹೇಗಾಗಿದೆ ಅಂತಂದರೆ, ಸಾಡಶಾತ್ ಶನಿ ಬಂದ ತಕ್ಷಣವೇ ಒಂದಂತಕ್ಕೆ ಒದ್ದಾಟ, ಎಲ್ಲ ಕಡೆಗೂ ಒದ್ದಾಟ. ಹಣಕಾಸಿಗೆ ಒದ್ದಾಟ, ಅಥವಾ ಯಾರೋ ಜನರಿಂದ ಒಳ್ಳೆಯದೇ ಆಗುತ್ತೆ ಅಂತಂದರೆ ಅದಕ್ಕೆ ಒದ್ದಾಟ. ಇದ್ದಕ್ಕಿದ್ದ ಹಾಗೆ ಎಲ್ಲ ರೀತಿಯಾದಂತಹ ಸಮಾಧಾನ ಇಲ್ಲದೇ ಇರುವಂಥ ಒಂದು ಮನಸ್ಥಿತಿ ಹೇಳುವಂಥದ್ದು ಆಗ್ತಾ ಇದೆ. ಇದು ಬಹಳ ಚಿಂತಾಜನಕವೂ ಕೂಡ ಆಗಿದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಆ ಸಮಾಧಾನಕ್ಕೆ ಎಲ್ಲ ಅವಕಾಶಗಳು ಸಿಗುತ್ತೋ, ಸಮಾಧಾನಕ್ಕೆ ಎಲ್ಲ ಬೆಳಕು ಸಿಗುತ್ತೋ ಅಲ್ಲಿಗೆ ನೀವು ಹೋಗುವಂಥ ಸಾಧ್ಯತೆಗಳು. ನೋಡಿ, ಎಷ್ಟೋ ಜನ ನಾವು ನೋಡ್ತಾ ಇರ್ತೇವೆ ಮಕರ ರಾಶಿಯವರನ್ನೇ ಪಾರ್ಕಿಗೆ ಹೋಗಿ ಒಂದು ಅರ್ಧ ಗಂಟೆಯೋ 1 ಗಂಟೆಯೋ ಕೂತ್ಕೊಂಡಿರ್ತಾರೆ. ಅಥವಾ ದೇವಸ್ಥಾನಕ್ಕೆ ಹೋಗ್ಕೊಂಡು ದೇವರಿಗೆಲ್ಲ ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಲು ಕೂತ್ಕೊಂಡಿರ್ತಾರೆ. ಅಥವಾ ಎಲ್ಲೋ ಒಂದು ಕಡೆಗೆ ಯಾರು ಇಲ್ಲದೇ ಇರುವಂತಹ ಜಾಗಕ್ಕೆ ಹೋಗಿ ಕೂತ್ಕೊಂಡಿರ್ತಾರೆ. ಉದ್ದೇಶ ಏನು? ಅವರಿಗೆ ಸಮಾಧಾನ ಬೇಕು. ಯಾಕಂದರೆ ಜನರ ಜೊತೆಗಿದ್ದರೆ ಅಥವಾ ಎಲ್ಲೋ ಒಂದು ಒತ್ತಡದಲ್ಲಿದ್ದರೆ ಇನ್ನು ಒತ್ತಡ ಆಗ್ತಾ ಹೋಗ್ತದೆ. ಹಾಗಾಗಿ ಒಂದು ಸಮಾಧಾನವಾಗಿ ಕೂತ್ಕೊಳ್ಳೋಣ ಅಥವಾ ಸಮಾಧಾನವಾಗಿ ಇರೋಣ ಹೇಳುವಂತಹ ಜಾಸ್ತಿಯಾದಂತಹ ಪ್ರಯತ್ನಗಳನ್ನು ನೀವು ಮಾಡ್ತಾ ಇರ್ತೀರಿ. ಆ ಪ್ರಯತ್ನಗಳು ಕೂಡ ಶುಭವಾಗ್ತದೆ ಅಂತೇಳಿ ಹೇಳಬಹುದು. ಎಷ್ಟೋ ಸಲ ಒಂಟಿ ಜೀವನ ಹೇಳುವಂಥದ್ದು ದುಃಖ ಕೊಡುತ್ತದೆ. ಆದರೆ ಕೆಲವೊಂದು ಸಲ ಒಂಟಿಯಾಗೇ ಇರಬೇಕು ಕೂಡ ಮನಸ್ಸಿಗೆ ಅನಿಸುತ್ತೆ. ಹಾಗಾಗಿ ಮನಸ್ಸಿಗೆ ಈ ತಿಂಗಳಲ್ಲಿ ಏನು ಅನಿಸುತ್ತೋ ಅದನ್ನು ಮಾಡಿ ಅದರಿಂದ ಶುಭವಾದಂಥದ್ದಾಗ್ತದೆ. ಹಾಗೆ 2ನೇದಾಗಿ ಬಹಳ ಮುಖ್ಯವಾಗಿ ಕುಜನ ಮನೆಯಲ್ಲಿ ಬಂದಿದ್ದಾನೆ. ಯಾರೋ ಒಬ್ಬರಿಗೆ ಹಣ ನೀವು ಕೊಟ್ಟಿದ್ದೀರಿ, ಒಂಥರ ಋಣವಾಗಿ ನಿಮಗೆ ಕಾಡ್ತಾ ಇದೆ. ಋಣ ಅಂತಂದರೆ ದುಡ್ಡು ವಾಪಸ್ಸು ಬರ್ತಾ ಇಲ್ಲ, ಅಥವಾ ನಿಮ್ಮ ಹತ್ರ ಏನೇನೋ ಉತ್ತರ ಹೇಳ್ತಾರೆ, ಅದರಿಂದ ಸಮಸ್ಯೆ ಆಗಿದೆ. ಹಾಗಾಗಿ ನೀವು ಬೇರೆಯವ್ರ ಹತ್ರ ಇಸ್ಕೊಂಡು ಅವ್ರಿಗೆ ಕೊಟ್ಟಿದ್ದಾರೆ. ಹಾಗೆ ನೀವು ಒಂಥರ ಮಧ್ಯದಲ್ಲಿ ಋಣ, ಆ ಋಣ ಹೇಳುವಂಥದ್ದು ಸ್ವಲ್ಪ ಪರಿಹಾರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಎಲ್ಲೋ ಒಂದು ಕಡೆ ಹಣ ಬರುತ್ತೆ ಅಂತೇಳಿ ಹೇಳಬಹುದು. ಹಾಗೆ
ಮೂರನೇದಾಗಿ ತಂದೆ ತಾಯಿಯವರ ಆಶೀರ್ವಾದ, ಹಿರಿಯವರ ಅನುಗ್ರಹ, ಇನ್ನು ಒಳ್ಳೆಯದಾಗಿಲ್ಲಪ್ಪ ಅಂಥೇಳಿ ಆಶೀರ್ವಾದ ಮಾಡ್ತಾರೆ. ಅವರ ಆಶೀರ್ವಾದ ಅಂತ ನಿಮಗೂ ಒಳ್ಳೆಯದಾಗ್ತದೆ ಅಂತೇಳಿ ಹೇಳಬಹುದು. ಹಾಗೆ ನಾಲ್ಕನೇದಾಗಿ ಸಹೋದರರಿಂದ ಅನುಕೂಲ, ಅಣ್ಣ ತಮ್ಮ ಅಕ್ಕ ತಂಗಿಯರು ಯಾರಿದ್ದಾರೋ ಅವರಿಂದನೂ ಕೂಡ ಅನುಕೂಲತೆಗಳಾಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ಐದನೇದಾಗಿ ನೋಡಿ, ದಿವಸ ಗುರುಬಲ ಇತ್ತು, ನಿಮಗೆ ಮದುವೆ ಆಗಲಿಲ್ಲ, ಇನ್ನು ತೊಂದರೆ ಆಗ್ತಾ ಇತ್ತು ಅಂತಂದರೆ, ಮದುವೆಗೇನೋ ಅನುಕೂಲ ಆಗಿಲ್ಲ ಅಂತಂದರೆ ಈ ಸಮಯದಲ್ಲಿ ಮದುವೆ ಆಗ್ಬೋದು. ಈ ಕುಜನ ಬಲದಿಂದ ಮದುವೆ ಆಗ್ಬೋದು. ನಮ್ಮ ಶಾಸ್ತ್ರಗಳಲ್ಲಿ ಏನು ಹೇಳ್ತದೆ ಅಂತಂದರೆ, ಒಬ್ಬನು ಗುರುವಿಂದ ವಿವಾಹ, ಶುಕ್ರನಿಂದ ವಿವಾಹ ಅಥವಾ ಕುಜನಿಂದ ವಿವಾಹ. ಎಷ್ಟೋ ಜನರ ಜಾತಕದಲ್ಲಿ ಸಪ್ತಮದಲ್ಲಿ ಕುಜ ಇರ್ತಾನೆ. ಹಾಗಾಗಿ ಅಂತಹ ಸಪ್ತಮದ ಕುಜ ಆಳುವಂಥವನು ಏನೋ ಒಂದು ವಿವಾಹಕ್ಕೆ ಅನುಕೂಲತೆಗಳನ್ನು ಕುಜನೇ ಕೊಡ್ತಾನೆ. ಇದು ಎರಡೂ ಗ್ರಹಗಳು ಕೊಡದೇ ಇದ್ದ ಕುಜನೂ ಕೂಡ ಕೊಡ್ತಾನೆ. ಹಾಗೆ ಅನಂತರದಲ್ಲಿ ಸ್ವಲ್ಪ ಸಾಂಸಾರಿಕವಾದಂತಹ ತೊಂದರೆಗಳು ಚಿಂತೆ ಆಗಿದ್ದರೆ ಅದೆಲ್ಲ ಸ್ವಲ್ಪ ಪರಿಹಾರ ಆಗುವಂಥದ್ದು. ಇದ್ದಕ್ಕಿದ್ದ ಹಾಗೆ ನೀರಿನ ಅನುಕೂಲ ನೋಡಿ, ಎಷ್ಟೋ ಸಲ 2-3 ಬೋರ್ವೆಲ್ ತೆಗಿತೇವೆ, ಅದೆಲ್ಲ ಹೋಗಿಬಿಡ್ತದೆ, ನೀರೇ ಬರೋದಿಲ್ಲ ಅಥವಾ ನೀರು ಒಣಗಿ ಹೋಗಿಬಿಡ್ತದೆ. ಈ ತಿಂಗಳಲ್ಲಿ ಎಲ್ಲೋ ಒಂದು ಕಡೆ ನೀರಿನ ಅನುಕೂಲತೆಗಳು ಕೂಡ ಆಗುವಂಥ ಸಾಧ್ಯತೆಗಳಿದ್ದಾವೆ. ಅನಂತರದಲ್ಲಿ ವಾಹನಗಳ ಅನುಕೂಲ, ಎಲ್ಲೋ ಒಂದು ಕಡೆ ಲಾಟ್ರಿ ಹಾಕಿದ್ರಿ ಅಂತಂದರೆ ಆ ವಾಹನಗಳು ಕೂಡ ಅನುಕೂಲತೆ ಕೊಡುವಂಥ ಸಾಧ್ಯತೆಗಳಿದ್ದಾವೆ. ಎಲ್ಲೋ ಒಂದು ಕಡೆಗೆ ಸ್ಟಾಕ್ ಮಾರ್ಕೆಟಲ್ಲೋ ಅಥವಾ ಮ್ಯೂಚುವಲ್ ಫಂಡಲ್ಲೋ ಎಲ್ಲೋ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು ಹಣ ಈ ತಿಂಗಳು ನಿಮಗೆ ಬರುತ್ತದೆ ಅಂತೇಳಿ ಹೇಳಬಹುದು. ಎಷ್ಟೋ ಸಲ ಇನ್ವೆಸ್ಟ್ಮೆಂಟ್ ಮಾಡಿರ್ತೇವೆ, ಅದು ಇನ್ವೆಸ್ಟ್ಮೆಂಟ್ ಮಾಡಿದಂತಹ ಮೂಲ ಧನವು ಕೂಡ ಬರುವುದಿಲ್ಲ, ಇನ್ನು ಲಾಭ ಬರೋದು ಅನಂತರದಲ್ಲಾಯಿತು. ಹಾಗಾಗಿ ಈ ತಿಂಗಳಲ್ಲಿ ಸ್ವಲ್ಪ ಲಾಭಾಂಶ ಎಷ್ಟೋ ವರ್ಷ ಹಿಂದೆ ಇರುವಂಥ ಹಣನೂ ಕೂಡ ನೀವು ಬರುವಂಥ ಸಾಧ್ಯತೆಗಳಿದೆ. ನಿಮ್ಮ ಮೇಲಧಿಕಾರಿಗಳು, ಗೌರ್ಮೆಂಟ್ ಕೆಲಸ ಇದ್ದರೆ ನೋಡಿ ಇದು ಗಮನಿಸುವಂಥದ್ದು, ನಿಮ್ಮ ಮೇಲಧಿಕಾರಿಗಳಿಂದ ಒಳ್ಳೆ ರೀತಿಯಾದಂತಹ ಅಭಿಪ್ರಾಯಗಳು ನಿಮ್ಮ ಮೇಲೆ ಬರುತ್ತೆ. ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಹೇಗೆ ಬರುತ್ತೆ ಅಂತಂದರೆ, ಕೆಲಸ ನೀವು ಮಾಡಿರ್ತೀರಿ, ಆದರೆ ಅವರಿಂದ ಯಾವಾಗ ಕೂಡ ಬೈಗುಳವನ್ನೇ ನೀವು ಕಾಣ್ತಾ ಇರ್ತೀರಿ. ಆದರೆ ಈ ತಿಂಗಳಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ, ಒಳ್ಳೆ ರೀತಿಯಾದಂಥ ಆಲೋಚನೆಗಳನ್ನು ನೀವು ಕೂಡ ಕಾಣ್ತೀರಿ. ಅದರ ಜೊತೆಯಲ್ಲಿ ಮಿತ್ರರಿಂದ ಒಳ್ಳೆ ರೀತಿಯಾದಂತಹ ಅಭಿಪ್ರಾಯಗಳು ಮತ್ತು ಒಳ್ಳೆ ಏನಾದರೂ, ನೋಡಪ್ಪ ನಾವು ಚಿಕ್ಕ ವಯಸ್ಸಿಂದ 4 ಜನ ವಿದ್ಯಾಭ್ಯಾಸ ಒಟ್ಟಿಗೆ ಮಾಡಿದ್ದೇವೆ, ನಾವೆಲ್ಲ ಸೇರಿ ಒಂದು ಬಿಸ್ನೆಸ್ಸನ್ನು ಅಥವಾ ಏನೋ ಒಂದು ಕೆಲಸವನ್ನು ಮಾಡೋಣ ಅಂಥೇಳಿ ಹೋಗುವಂಥ ಸಾಧ್ಯತೆಗಳಿರ್ತದೆ. ಯಾಕಂದರೆ ಮಕರ ರಾಶಿಯವರು ಪಾರ್ಟ್ನರ್ ಆಗೋದು ಕಷ್ಟ, ಆದರೂ ಕೂಡ ನಿಮ್ಮ ಜೊತೆಗೆ ಸದಾಕಾಲ ಇರುವಂಥವರು ಅಂಥವ್ರ ಜೊತೆಗೆ ಪ್ರಯತ್ನಗಳನ್ನು ಮಾಡಿ, ಅವ್ರ ಜಾತಕ ನಿಮ್ಮ ಜಾತಕಕ್ಕೆಲ್ಲ ಹೊಂದಾಣಿಕೆ ಆಗ್ತದೆ ಅಂತಂದರೆ ಸ್ವಲ್ಪ ಬಿಸ್ನೆಸ್ಸನ್ನು ಕೂಡ ನೀವು ಮಾಡಿ. ಯಾಕಂದರೆ ಮಕರ ರಾಶಿಯವರಿಗೆ ಆರ್ಥಿಕವಾದಂಥದ್ದು ಕೈ ಹೀಗಿದೆ, ಆದರೆ ಕೈಯಲ್ಲೆಲ್ಲ ಸೋರು ಹೋಗ್ತಾ ಇದೆ, ಹಣ ಭಾರಿ ಖರ್ಚಾಗ್ತಾ ಇದೆ, ಭಾರಿ ನಷ್ಟ ಆಳುವಂಥದ್ದು ಆಗ್ತಾ ಇದೆ, ಎಲ್ಲೋ ಒಂದು ಕಡೆಗೆ ಚಿಂತೆಗಳು ಕೂಡ ಆಗ್ತಾ ಇದೆ. ಹಾಗಾಗಿ ನೀವೇನಂತಂದರೆ ಅಟ್ಲೀಸ್ಟ್ 4 ಜನ ಇದ್ದರೆ ಇನ್ನು 3 ಜನಕ್ಕಾರೋ ಪ್ರಬಲವಾದಂಥ ಸ್ವಲ್ಪ ಅವಕಾಶಗಳು, ಸಮಯ ಚೆನ್ನಾಗಿದ್ದರೆ ಅದು ಒಳ್ಳೆಯದಾಗ್ತಾ ಹೋಗಬಹುದು. ಮತ್ತು ಹೆಚ್ಚಿನದಾಗಿ ಯಾರ್ಯಾರು ಯೂಟ್ಯೂಬ್ ಮಾಡ್ತಾ ಇದ್ದೀರೋ ಅಥವಾ ನೀವು ಈ ಏನು ಹೇಳ್ತಾರೆ ಅಂತಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರೋ ಅಥವಾ ಸಿನಿಮಾ ರಂಗದಲ್ಲಿ ಇದ್ದರು ಅಂಥವರಿಗೆಲ್ಲ ಹೆಚ್ಚಿನದಾದಂಥ ಲಾಭಾಂಶ. ಯಾಕಂದರೆ ಶುಕ್ರನು ಕುಜನ ಮನೆಗೆ ಬಂದಿದ್ದಾನೆ. ಹಾಗಾಗಿ ನಿಮಗೆ ಮಾಧ್ಯಮ ಕ್ಷೇತ್ರದಲ್ಲಿ ಹೆಚ್ಚಿನದಾದಂತಹ ಅಭಿವೃದ್ಧಿ ಕಡೆಗೆ ನೀವು ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಮತ್ತು ಈ ತಿಂಗಳಲ್ಲಿ ದೇವತಾನುಗ್ರಹ ಮತ್ತು ಸ್ವಲ್ಪ ಪ್ರಯಾಣ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ನಿಮಗೆ ಬಹಳ ಜನಕ್ಕೆ ಈ ಮಕರ ರಾಶಿಯವರು ನಾನು ಗಮನಿಸ್ತೇನೆ, ಎಷ್ಟೋ ಸಲ ದೇವರು ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತಾ ಇರ್ತೀರಿ, ಆದರೂ ಎಲ್ಲ ಒಂದು ಕಡೆಗೆ ಚಿಂತೆ ಟೆನ್ಷನ್ನು ಬಹಳ ಇರ್ತದೆ. ನಿಮಗೆ ಒಂದು ಸಲ ಅನಿಸುತ್ತೆ ದೇವರು ಇಷ್ಟೆಲ್ಲ ಪೂಜೆ ಮಾಡ್ತಾ ಇದ್ದೇವಲ್ಲ ಏನೂ ಆಗ್ತಾ ಇಲ್ಲ ಅಂಥೇಳಿ. ಆದರೆ ನಮ್ಮ ಕರ್ಮದ ಫಲಗಳನ್ನು ನಾವು ಅನುಭವಿಸಲೇಬೇಕು. ದೇವರು ಪೂಜೆ ಮಾಡಿದ ತಕ್ಷಣವೇ ಇಮಿಡಿಯೇಟಾಗಿ ಇವತ್ತು ಪೂಜೆ ಮಾಡಿದ್ದೇವೆ ನಾಳೆ ಫಲ ಬರಬೇಕು ಅಂತಂದರೆ ಖಂಡಿತ ಬರುವುದಿಲ್ಲ. ಆದರೆ ನಾವು ಸ್ವಲ್ಪ ತಾಳ್ಮೆಯಿಂದ ಭಗವಂತನನ್ನು ಮಾಡ್ತಾ ಹೋದಂತೆ ಆದಷ್ಟು ನಮ್ಮ ಪುಣ್ಯಾಂಶಗಳು ಕೂಡ ವೃದ್ಧಿಯಾಗತ್ತೆ. ಮುಂದೆ ಬರುವಂತಹ ಅನೇಕ ಕಷ್ಟ ಕಾಲದಲ್ಲಾದರೂ ಕೂಡ ಭಗವಂತನು ಕೈ ಹಿಡಿತಾನೆ. ನಮ್ಮ ಹಿಂದಿನವರು ನಾವು ಹಿಂದೆ ಮಾಡಿದಂಥ ಪುಣ್ಯ ಇವತ್ತು ಕೈ ಹಿಡಿತಾ ಇದೆ. ಆದರೆ ಇವತ್ತು ಮಾಡಿದಂಥ ಒಂದು ಒಳ್ಳೆಯ ಕೆಲಸ ಆಡುವಂಥದ್ದು ಮುಂದೆ ಒಂದು ದಿವಸ ಆದರೂ ಕೂಡ ಕೈ ಹಿಡಿಯುತ್ತೆ. ಯಾಕಂದರೆ ಕರ್ಮಕ್ಕೆ ಖಂಡಿತವಾಗೂ ಕೂಡ ಫಲ ಹೇಳುವಂಥದ್ದು ಇದ್ದೇ ಇದೆ. ಅದು ಬೀಜರೂಪವಾದಂತಹದ್ದು ಕರ್ಮ. ಅದು ಗಿಡವಾಗಿ ಮರವಾಗಿ ಫಲ ಕೊಡಲೇಬೇಕು. ನೀವು ಒಳ್ಳೆಯದು ಮಾಡಿ ಅಥವಾ ಕೆಟ್ಟದ್ದು ಮಾಡಿ ಎಲ್ಲದಕ್ಕೂ ಕೂಡ ಫಲ ಹೇಳುವಂಥದ್ದು ಇದೇ ಇದೆ. ಹಾಗಾಗಿ ದೇವರ ಬಗ್ಗೆ ಆದಷ್ಟು ನಂಬಿಕೆಯನ್ನು ಇಟ್ಕೊಳ್ಳಿ ಅಂತ ಹೇಳ್ತೇನೆ. ಮಕರ ರಾಶಿಯವರು ಯಾರೊಬ್ಬರು ಕಾಮೆಂಟ್ ಮಾಡಿ ನೋಡಿದ್ದೇನೆ ದೇವರೇ ಇಲ್ಲ ಅಂಥೇಳಿ. ಹಾಗೆ ಇಲ್ಲ, ಯಾಕಂದರೆ ದೇವರು ಭಗವಂತ ಇದ್ದೇ ಇದ್ದಾನೆ. ಯಾವ ಸಮಯಕ್ಕೆ ಏನು ಕೊಡಬೇಕು ಅಂತ ಅವನಿಗೆ ಗೊತ್ತಿದೆ. ಆದರೆ ನಮ್ಮ ಹಿಂದಿನ ಜನ್ಮಾಂತರವಾದಂತಹ ಎಷ್ಟೆಷ್ಟೋ ಪಾಪಕರ್ಮಗಳನ್ನು ಕೂಡ ನಾವು ಮಾಡಿ ಜನ್ಮ ಎತ್ತಿರುತ್ತೇವೆ. ಅಟ್ಲೀಸ್ಟ್ ಒಂದು ಸ್ವಲ್ಪ ಅದನ್ನು ಅನುಭವಿಸುವಂಥದ್ದನ್ನು ಭಗವಂತ ಕೊಡೋದಿಲ್ವೇ? ಕೊಟ್ಟಾಗ ಮಾತ್ರ ನಮಗೆ ಗೊತ್ತಾಗುತ್ತೆ. ಹಾಗಾಗಿ ಆ ಭಗವಂತನನ್ನೇ ಆರಾಧನೆ ಮಾಡುವಂಥದ್ದು ಬಿಡುವಂಥದ್ದು ಒಳ್ಳೆಯದಲ್ಲ. ಹಾಗೆ ಅನಂತರದಲ್ಲಿ ಗೃಹಿಣಿಯರಿಗೆ ಶುಭ ಅಂತೇಳಿ ಹೇಳ್ತೇನೆ. ಮತ್ತು ನೀವೇನಾದರೂ ಕೂಡ ನೂತನವಾದಂಥ ಕೆಲಸ ಕಾರ್ಯಗಳನ್ನು ಶುರು ಮಾಡಬೇಕು ಅಂತಂದರೆ ಈ ತಿಂಗಳಲ್ಲಿ ನೋಡಿ ಇಂತಹ ಕೆಲಸಗಳನ್ನು ಶುರು ಮಾಡಿ. ಒಂದು ಭೂಮಿಯ ಸಂಬಂಧವಾದ ಕೆಲಸಗಳಿರಬಹುದು, ಕೃಷಿ ಸಂಬಂಧವಾದಿರಬಹುದು, ಕಬ್ಬಿಣ ಸಂಬಂಧವಾದಿರಬಹುದು, ಮತ್ತು ಗುರುವಿಗೆ ಹೋಟೆಲ್ ಉದ್ಯಮಗಳನ್ನೆಲ್ಲ ಹೇಳ್ತದೆ. ಹೋಟೆಲಲ್ಲಿ ಒಂದು ಕಡೆ ಉದ್ಯಮ ಆರಂಭ ಮಾಡಬೇಕು, ಹೋಟೆಲ್ ಬಿಸ್ನೆಸ್ ಮಾಡಬೇಕು, ಇದನ್ನೆಲ್ಲ ನೀವು ಶುರು ಮಾಡಿ. ಅಥವಾ ಸ್ವೀಟ್ಸ್ ಯಾವುದೋ ಒಂದು ಅಂಗಡಿ ಮಾಡಬೇಕು ಅಂತಿದ್ರೆ ಅದನ್ನು ಮಾಡಿ, ಅಥವಾ ಬ್ರಾಂಚಸ್ ಏನೋ ಮಾಡಬೇಕು ಅಂದರೆ ಅದನ್ನು ಮಾಡಿ. ಈಗ ಇಂತಹ ಕೆಲಸಗಳನ್ನೆಲ್ಲ ನೀವು ಮಾಡ್ತಾ ಬಂದರೆ ಈ ತಿಂಗಳಲ್ಲಿ ಹೆಚ್ಚಿನದಾದಂತಹ ಒಂದು ಕೈ ಹಿಡಿತದೆ ಅಂತೇಳಿ ಹೇಳಬಹುದು.
ಅನಂತರದಲ್ಲಿ ನೋಡಿ, ಈ ತಿಂಗಳಲ್ಲಿ ಸಂಪೂರ್ಣವಾದಂತಹ ನಿಮ್ಗೆ ಅನುಕೂಲ ಆಗಬೇಕು ಸರಸ್ವತಿ ಪೂಜೆ ಮಾಡುವಂಥದ್ದು 9ನೇ ತಾರೀಕಿಗಿದೆ. ಮರೆಯದೇ ಇದ್ದ ಹಾಗೆ ಆ ಸರಸ್ವತಿಯನ್ನು ಬೇಡಿಕೊಳ್ಳಿ. ನಾವೆಲ್ಲ ಅಪ್ಗ್ರೇಡ್ ಆಗ್ತಾ ಇರಬೇಕು, ಎಷ್ಟೊತ್ತಿಗೂ ಓದ್ತಾ ಇರಬೇಕು, ಬರಿತಾ ಇರಬೇಕು, ಚಿಂತನೆ ಮಾಡ್ತಾ ಇರಬೇಕು, ಹೊಸತಾದಂಥದ್ದು ಕಲಿತಾ ಇರಬೇಕು ಅಲ್ವಾ. ಕಲಿತಾ ಇಲ್ಲ ಅಂತಂದರೆ ನೋಕಿಯ ಮೊಬೈಲ್ ಹಂಗೆ ನಮ್ಮ ಕಥೆಯು ಜೀವನವೂ ಕೂಡ ಆಗುತ್ತೆ. ಹಾಗಾಗಿ ನಾವು ಎಷ್ಟಾಗುತ್ತೋ ಅಷ್ಟು ಇವತ್ತಿನ ಕಾಲ ತಕ್ಕಂತೆ ವಿದ್ಯಾಭ್ಯಾಸ ಮಾಡ್ತಾ ಓದ್ತಾ ಅದನ್ನು ಸದಾಕಾಲ ಮಾಡಬೇಕು. ಈ ತಿಂಗಳಲ್ಲಿ ನೋಡಿ, ಒಂದೊಂದು 10 ನಿಮಿಷ ಪ್ರತಿ ದಿವಸವೂ ಮಾಡಿ. ಪ್ರತಿ ದಿವಸ 10 ನಿಮಿಷ ಅದಕ್ಕೆ ಸಮಯವನ್ನು ಕೊಡ್ತಾ ಹೋಗಿ. ಎಷ್ಟು ದಿವಸ ಎಷ್ಟು ಹೊತ್ತಾಗುತ್ತೆ ನೋಡ್ಕೊಳ್ಳಿ. ಹಾಗಾಗಿ ಜೀವನದಲ್ಲಿ ಒಂದು ದಿವಸ 1% ನೀವು ವೃದ್ಧಿ ಕಡೆಗೆ ಹೋಗ್ತಾ ಹೋದರೂ ಕೂಡ ಆ ವೃದ್ಧಿ ಎಲ್ಲೋ ಒಂದು ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ಅಂತಹ ಒಂದು ಪ್ರಯತ್ನಗಳನ್ನು ಮಾಡ್ತಾ ಬನ್ನಿ. ಮತ್ತು ದಾಂಪತ್ಯದಲ್ಲಿ ಏನಾದರೂ ಕೂಡ ಸಮಸ್ಯೆಗಳಾಗಿದ್ದರೆ ಅದೆಲ್ಲ ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ದೂರ ಆಗುವಂಥ ಸಾಧ್ಯತೆಗಳಿದೆ. ಅನಂತರದಲ್ಲಿ ಒಂದು 4-5 ಜಾಗ್ರತೆ ಹೇಳ್ತೇನೆ. ಒಂದನೇದಾಗಿ, ಈ ತಿಂಗಳಲ್ಲಿ ಯಾರಿಗೂ ಹಣ ಕೊಡ್ಲಿಕ್ಕೆ ಹೋಗಬೇಡಿ. ಕೊಟ್ಟರೆ ನಿಮ್ಗೆ ವಾಪಸ್ ಬರುವಂಥದ್ದು ಕಷ್ಟ ಆಗಬಹುದು. ಎರಡನೇದಾಗಿ, ಮಣ್ಣಿನ ಕೆಲಸಗಳನ್ನು ಮಾಡುವಾಗ ಸ್ವಲ್ಪ ಜಾಗ್ರತೆ, ಏನೋ ಒಂದು ಸ್ವಲ್ಪ ತೊಂದರೆ ಆಗುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಮೂರನೇದಾಗಿ, ನೀರಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ. ಪ್ರಯಾಣ ಅಂತ ಹೇಳಿದ್ರೆ ನೀರಿನಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಾಗುವಂಥ ಸಾಧ್ಯತೆಗಳು. ಎಲ್ಲೋ ಒಂದು ಕಡೆ ಹೋಗಿರ್ತೇವೆ, ತುಂಬ ಬಾಯಾರಿಕೆ ಆಗುತ್ತೆ, ನೀರು ಕುಡಿದು ಬಿಡ್ತೇವೆ. ಬಿಸ್ಲರಿ ನೀರು ಯಾವ ನೀರು ಅಂತ ನೋಡೋದಿಲ್ಲ, ಯಾಕಂದರೆ ಅರ್ಜೆಂಟ್ ಇದ್ದಾಗ ನೀರು ಕುಡಿದು ಬಿಡ್ತೇವೆ. ಅದರಿಂದ ಮತ್ತೆ ಸಮಸ್ಯೆಗಳು ಬರುತ್ತೆ. ಹಾಗಾಗಿ ಅದನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸ್ವಲ್ಪ ನಿಮ್ಮ ಆರೋಗ್ಯದ ಬಗ್ಗೆ ನಿಗಾ ವಹಿಸ್ಕೊಳ್ಳಿ. ಅನಂತರದಲ್ಲಿ ಮಾತಿನ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಳಿ. ಯಾಕಂದರೆ ಮಾತಿನ ವಿಷಯ ಅಂತಂದರೆ ಕೆಲವೊಂದು ಸಲ ಮಕರ ರಾಶಿಯವರು ದಿಢೀರ್ನೇ ಏನೋ ಶ್ರವಣ ನಕ್ಷತ್ರದಿರಬಹುದು, ದಿಢೀರ್ನೇ ಏನೋ ಒಂದು ಒಳ್ಳೇದು ಮಾಡ್ತೇನೆ ಅಥವಾ ಏನೋ ಒಂದು ಅನುಕೂಲ ಆಗುತ್ತೆ ಅಂತ ತಕ್ಷಣವೇ ಇದು ಬಿದ್ದದೆಲ್ಲ ನೀವು ಹೇಳುವಂಥ ಒಂದು ಪ್ರಯತ್ನ ಮಾಡಿಬಿಡ್ತೀರಿ. ಅದನ್ನು ಮಾಡಲಿಕ್ಕೆ ಹೋಗಬೇಡಿ. ಎಷ್ಟಾದರೂ ಕೂಡ ಯಾವ್ಯಾವ ಸಮಯಕ್ಕೆ ಏನೇನನ್ನು ಹೇಳಬೇಕು ಅಷ್ಟನ್ನೇ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ದೈವಾನುಗ್ರಹ ಹೇಳುವಂಥದ್ದು ನಿಮಗೆ ಇದೆ. ಯಾಕಂದರೆ ಧೈರ್ಯವಾಗಿ ಈ ತಿಂಗಳಲ್ಲಿ ಕುಜನೇ ನಿಮ್ಮನ್ನು ಎತ್ತುತ್ತಾನೆ. ಯಾಕಂದರೆ ಕುಜನನ್ನು ನಮ್ಮಲ್ಲಿ ಬಾಹುಬಲ ಅಂತ ಹೇಳ್ತೇವೆ, ಬಾಹುಬಲವನ್ನು ಎತ್ತುತ್ತಾನೆ. ಮತ್ತು ನಮಗೆ ಏನೇನು ಶತ್ರುಗಳಿದ್ದಾರೋ, ಏನೇನು ಸಮಸ್ಯೆಗಳಿದ್ದಾರೋ ಅದೇ ಕುಜನೇ ದೂರ ಮಾಡ್ತಾ ಬರ್ತಾನೆ. ಯಾಕಂದರೆ ಕುಜನ ಪ್ರಭಾವ ನಮ್ಮ ಶರೀರದ ಮೇಲೆ ಆದರೆ ಕುಜನು ಬಹಳಷ್ಟನ್ನು ಅನುಗ್ರಹ ಮಾಡುವಂಥದ್ದು ಭೂಮಿ ಒಂದನೇದಾಗಿ. ಎರಡನೇದಾಗಿ, ಶರೀರದಲ್ಲಿ ಶಕ್ತಿಯನ್ನು ಕೊಡುವಂಥ ಒಂದು ಗ್ರಹ. ಅಶಕ್ತತೆ ಅಥವಾ ರೋಗ ಗೀಗ ಇದರದೆಲ್ಲ ದೂರ ಮಾಡುವಂಥ ಗ್ರಹ ಕುಜ. ಹಾಗೆ ಅನಂತರದಲ್ಲಿ ಏನಾದರೂ ಜಗಳ, ಗಲಾಟೆ, ಬೇಜಾರು ಇಂತಹದ್ದೆಲ್ಲಾದರೂ ಅವನು ಪರಿಹಾರ ಮಾಡ್ತಾನೆ. ಹಾಗಾಗಿ ಕುಜನು ನಿಮಗೆ ಆದಷ್ಟು ಒಳ್ಳೆಯದನ್ನು ಅನುಗ್ರಹ ಮಾಡಲಿ ಅಂಥೇಳಿ ಆ ಕುಜನಲ್ಲಿ ಪ್ರಾರ್ಥನೆ ಮಾಡೋಣ. ನೋಡಿ, ಈ ತಿಂಗಳಲ್ಲಿ ಉತ್ತಮವಾದಂತಹ ದಿನಾಂಕ ಯಾವುದಪ್ಪ ಅಂತಂದರೆ 4ನೇ ತಾರೀಕು ಚೆನ್ನಾಗಿದೆ, 9ನೇ ತಾರೀಕು ಚೆನ್ನಾಗಿದೆ, ಹಾಗೆ 12ನೇ ತಾರೀಕು ಚೆನ್ನಾಗಿದೆ. ಇದಿಷ್ಟು ದಿವಸ ಏನಾದರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ, ಅದಷ್ಟು ಒಂದು ಮಂಗಲವಾದಂಥ ವಾತಾವರಣವಾಗುತ್ತೆ. ಇನ್ನು ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದದವರು ನೀವು ಏನಪ್ಪ ಅಂತಂದರೆ ವಿಜಯದಶಮಿಯ ಪ್ರತಿ ದಿವಸವೂ ಕೂಡ ಈಗ ನಕ್ಷತ್ರಗಳು ಕಾಣ್ತಾ ಇರಬೇಕು. ಯದಾವೇ ಸೂರ್ಯ ಉದಯತಿ ಅಥ ನಕ್ಷತ್ರ ನೈತಿ ಅಂತ. ಅದರ ನಕ್ಷತ್ರಗಳು ನಮಗೆ ಕಾಣ್ತಾ ಇರುವಂಥ ಒಂದು ಸಮಯ ಏನು, ಸೂರ್ಯ ಉದಯ ಆಗುವಂತಹ ಪೂರ್ವ ಅಂತೇಳಿ ಹೇಳಬಹುದು. ಅಷ್ಟೊತ್ತಿಗೆ ನೀವೇನು ಮಾಡಬೇಕಪ್ಪ ಅಂತಂದರೆ ಮನೆಯಲ್ಲಿ ದೇವಿಯ ಬಲಗಡೆಯಲ್ಲಿ ತುಪ್ಪದ ದೀಪ ಹಚ್ಚುತ್ತಾ ಬನ್ನಿ. ನವರಾತ್ರಿಯಲ್ಲಿ ಪ್ರತಿ ದಿವಸವೂ ಕೂಡ, ನವರಾತ್ರಿ 3ನೇ ತಾರೀಕಿಂದ ಆರಂಭ ಆಗುತ್ತೆ. ನೀವು ಪ್ರತಿ ದಿವಸವೂ ಕೂಡ ದೇವರ ಬಲಭಾಗದಲ್ಲಿ ತುಪ್ಪ ದೀಪ ಹಚ್ಚೋದು, ಆ ದೇವರಿಗೆ ಕೈ ಮುಗಿಯುವುದು, ಪ್ರಾರ್ಥನೆ ಮಾಡೋದನ್ನು ಮಾಡ್ತಾ ಬನ್ನಿ. ನಿಮಗೇನೋ ಒಂದು ನಿಮ್ಮಲ್ಲೇ ಬೆಳವಣಿಗೆ, ಬದಲಾವಣೆ ಹೆಚ್ಚಿನದಾದಂಥದ್ದು ಆಗುತ್ತೆ ಅಂತೇಳಿ ಹೇಳಬಹುದು. ಶ್ರವಣ ನಕ್ಷತ್ರದವರು ನೋಡಿ, ಈ ಚಂಡಿಕಾ ಸಪ್ತಶತಿ ಪಾರಾಯಣೆ ಅಂತಿದೆ. ಈ ಪಾರಾಯಣೆಯನ್ನು ನೀವು ಎಷ್ಟಾಗುತ್ತೋ ಅಷ್ಟು ಶ್ರವಣವನ್ನು ಮಾಡಿ. ಯಾಕಂದರೆ ಚಂಡಿಕಾ ಪಾರಾಯಣೆಯ ವಿಶೇಷವಾದಂಥ ಫಲ ಏನಂತಂದರೆ ಎಲ್ಲ ಒಂದು ಒಳ್ಳೆಯ ರೀತಿಯಾದಂಥ ಫಲ ಅನುಗ್ರಹ ನಮಗೆ ಮಾಡುತ್ತೆ ಆ ಜಗನ್ಮಾತೆ. ಹಾಗಾಗಿ ಈ ಒಂದು ನವರಾತ್ರಿಯಲ್ಲಿ ಎಲ್ಲ ದಿವಸವೂ ಕೂಡ ಸಾಧ್ಯ ಆದರೆ, ಅಥವಾ ಈ ತಿಂಗಳಲ್ಲಿ ಎಲ್ಲ ದಿವಸವೂ ಕೂಡ ಚಂಡಿಕಾ ಸಪ್ತಶತಿ ಪಾರಾಯಣೆಯನ್ನು ಸಂಧ್ಯಾ ಕಾಲದಲ್ಲಿ ಮಾಡಿ. ಗೋಧೂಳಿ ಲಗ್ನ ಹಸುಗಳೆಲ್ಲ ಮೆಂದುಕೊಂಡು ಈ ಕೊಟ್ಟಿಗೆ ಬರುವಂಥ ಒಂದು ಸಮಯದಲ್ಲಿ ಮಾಡಿ, ಅದರಿಂದ ಶುಭವಾಗುತ್ತೆ ಅಂತೇಳಿ ಹೇಳಬಹುದು. ಧನಿಷ್ಠ ನಕ್ಷತ್ರ 1, 2ನೇ ಪಾದ ಏನಪ್ಪ ಅಂತಂದರೆ ನೋಡಿ, 10ನೇ ತಾರೀಕು ಕಾಳರಾತ್ರಿಯನ್ನು ಪೂಜೆ ಮಾಡುವಂಥದ್ದು. ಯಾಕಂದರೆ ನವದುರ್ಗೆಯರನ್ನು ವಿಶೇಷವಾಗಿ ನವರಾತ್ರಿಯಲ್ಲಿ ಪೂಜೆ ಮಾಡ್ತಾರೆ. ಹಾಗಾಗಿ ಈ ಕಾಳರಾತ್ರಿಯನ್ನು ಪೂಜೆ ಮಾಡುವಂಥದ್ದು 10ನೇ ತಾರೀಕಿಗಿದೆ. 10ನೇ ತಾರೀಕಿಗೆ ನೀವು ಸಾಧ್ಯ ಆದರೆ ಎಲ್ಲೋ ಒಂದು ಕಡೆ ದೇವಿ ದೇವಸ್ಥಾನದಲ್ಲೋ ಅಥವಾ ಎಲ್ಲೋ ಒಂದು ಕಡೆಗೆ ಕಾಳರಾತ್ರಿಯನ್ನು ಪೂಜೆ ಮಾಡುವಂಥದ್ದು, ಅಥವಾ ಸಪ್ತಶತಿ ಚಂಡಿಕಾ ಪಾರಾಯಣೆಯನ್ನು ಮಾಡಿಸುವಂಥದ್ದು, ಅಥವಾ ಎಲ್ಲೋ ನಿಮ್ಮ ಹತ್ತಿರದ ದೇವಸ್ಥಾನಕ್ಕೆ ಹೋಗಿ ಕಾಳರಾತ್ರಿಯನ್ನು ಪೂಜೆ ಮಾಡಿ ಅಥವಾ ಪ್ರಾರ್ಥನೆ ಮಾಡಿಕೊಳ್ಳಿ. ಆ ಜಗನ್ಮಾತೆಯು ಅನುಗ್ರಹ ಮಾಡ್ತಾಳೆ. ಯಾಕಂದರೆ ಧನಿಷ್ಠ ನಕ್ಷತ್ರದವರು ಹೇಗಾಗಿದೆ ಅಂತಂದರೆ ಎಲ್ಲವೂ ಕೂಡ ಇದೆ, ಆದರೆ ನಿಮಗೆ ಕೈ ಸಿಗ್ತಾ ಇಲ್ಲ. ಏನೋ ಮಳೆ ಬೀಳ್ತಾ ಇದೆ ಆ ಕಡೆ, ನಮ್ಮ ಜಾಗದಲ್ಲಿ ಮಳೆ ಬೀಳ್ತಾ ಇಲ್ಲ, ಏನು ಪ್ರಯೋಜನ ಹೀಗಾಗ್ತಾ ಇದೆ ಅಲ್ವಾ. ಹಾಗಾಗಿ ಇಂತಹ ಅನೇಕ ಕಷ್ಟಗಳನ್ನು ಜಗನ್ಮಾತೆ ದೂರ ಮಾಡಲಿ. ಯಾಕಂದರೆ ಎಲ್ಲ ಹಗಲು ಕನಸಾಗಿಬಿಡುತ್ತೆ ಜೀವನ ಹೇಳುವಂಥದ್ದು. ಹಾಗಾಗಿ ಹಗಲು ಕನಸಾಗದೇ ಇದ್ದ ಹಾಗೆ ಆ ಭಗವಂತನ ಅನುಗ್ರಹ ಮಾಡಲಿ ಅಂತ ಹೇಳ್ತಾ
ಬಹಳ ಜನ ಕಮೆಂಟ್ ಮಾಡ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಯಾಕಂದರೆ ನಮ್ಮ ಹತ್ರ ವಾಪಸ್ಸಾಗೇನೂ ಕೂಡ ಕಳಿಸ್ಲಿಕ್ಕೆ ಆಗ್ತಾ ಇಲ್ಲ, ಯಾಕಂದರೆ ವಿಡಿಯೋ ಮಾಡುವಂಥದ್ದು. ಇನ್ನೊಂದು ಇದ್ರ ಜೊತೆಯಲ್ಲಿ ದೇವತಾ ದರ್ಶನ ಹೇಳುವಂಥ ಯೂಟ್ಯೂಬ್ ಚಾನಲ್ ಇದೆ, ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಅದನ್ನು ಗಮನಿಸಿ ದೈವಾನುಗ್ರಹವಾಗಲಿ, ಮಂಗಲವಾಗಲಿ, ಎಲ್ಲರ ಕಷ್ಟಗಳನ್ನು ಕೂಡ ಭಗವಂತನು ಪರಿಹಾರ ಮಾಡಲಿ ಅಂಥೇಳಿ ವಿಶೇಷವಾಗಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನೇ ಭವಂತು. ನಮಸ್ಕಾರ.